ಶಿವಕುಮಾರ ಸ್ವಾಮೀಜಿಯವರ 7ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಮಾಜದ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸೇವೆ ಅನನ್ಯ, ತ್ರಿವಿಧ ದಾಸೋಹದ ಮೂಲಕ ನಾಡಿನ ಜನತೆಗೆ ಸೇವೆ ಸಲ್ಲಿಸಿರುವ ಶ್ರೀಗಳ ಸಾಧನೆ ಶ್ಲಾಘನೀಯ, ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸುವಲ್ಲಿ ಅನೇಕ ಸಂತರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. समर्पित कर दिया। उनके लिए सेवा कोई औपचारिक कर्तव्य नहीं था बल्कि साधना थी। उन्होंने सिद्ध किया कि सच्ची आध्यात्मिकता वही है जो भूखे को भोजन, जिज्ञासु को ज्ञान और समाज को संस्कार प्रदान करे। ಇದಕ್ಕೂ ಮುನ್ನ ಸ್ವಾಗತ ಭಾಷಣ ಮಾಡಿದ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ತ್ರಿವಿಧ ದಾಸೋಹಿಗಳಾಗಿದ್ದರು. ನಡೆದಾಡುವ ದೇವರ 7ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಪುಣ್ಯ. ಶಿವಕುಮಾರ ಸ್ವಾಮಿಗಳು ಅಸ್ಪೃಶ್ಯರು, ಬಡ, ಗ್ರಾಮೀಣ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವಿರತ ಶ್ರಮಿಸಿದ್ದವರು. ಕಳೆದ 2004ರಲ್ಲಿ 93 ದಿನಗಳ ಕಾಲ 19,000 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂದು ಅವರು ನಡೆದು ಬಂದ ಹಾದಿಯನ್ನು ಸ್ಮರಿಸಿದರು. ಕೊಯಮತ್ತೂರಿನಿಂದ 2 ಬಾರಿ, ತಮಿಳುನಾಡಿನ ಕೊಯಮತ್ತೂರಿನಿಂದ 2 ಬಾರಿ ಲೋಕಸಭಾ ಸದಸ್ಯರಾಗಿ ರಾಷ್ಟ್ರದ ಉದ್ದಗಲಕ್ಕೂ ರಾಜ್ಯದ ಉದ್ದಗಲಕ್ಕೂ ಬಡವರನ್ನ, ಕಡು ಬಡವರನ್ನ, ಸಾಮಾನ್ಯರನ್ನ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅವರ ಶ್ರಮ ದುಡಿಮೆಯನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನ ಇವತ್ತು ಅಭ್ಯುದಯತೆಯಿಂದ ಕೊಂಡೊಯ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅನೇಕ ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಡುವುದರ ಮುಖೇನ ದೇಶವನ್ನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಮುನ್ನಡೆಸತಕ್ಕಂಥದಕ್ಕೆ ಉಪರಾಷ್ಟ್ರಪತಿಗಳ ಕೊಡುಗೆ ಅಪಾರವಾಗಿದೆ ಅಂತ ಉಪರಾಷ್ಟ್ರಪತಿಗಳು ನಮ್ಮವರೇ ಆಗಿ ಶ್ರೀಮಠದ ಭಕ್ತರಾಗಿ ಇವತ್ತು ನಮಗೆ ಬಂದಿರೋದು ಒಂದು ಸಂತೋಷದ ಸಂಭ್ರಮ ಅನ್ನುವ ಮಾತನ್ನು ಹೇಳಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಡೆದಾಡಿದ ದೇವರು ಆಧುನಿಕ ಬಸವಣ್ಣ ಎಂದೇ ಪ್ರಖ್ಯಾತಿ ಪಡೆದವರು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅನ್ನ, ಅಕ್ಷರ, ಆಶ್ರಯದ ಬಗ್ಗೆ ಸಮಾಜಕ್ಕೆ ಸಂದೇಶ ನೀಡುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸಿದ್ಧಗಂಗಾ ಮಠವು ಸುಮಾರು 10,000 ಬಡ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಶ್ಲಾಘಿಸಿದರು. I believe you are coming to Tumkur and to the Mutt for the first time, sir. And this is what you see here. This is the only center, as I said, which advocates equality and fraternity. ಸಿದ್ಧಲಿಂಗ ಸ್ವಾಮೀಜಿ, ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ. ಅವರಿಗೆ ಶಿಕ್ಷಣ, ಆಹಾರ, ಆಶ್ರಯ ಕಲ್ಪಿಸುವ ಮೂಲಕ ಬದುಕಿಗೊಂದು ಅರ್ಥ ಕಲ್ಪಿಸಿದ್ದಾರೆ. ತಮಗಾಗಿ ಏನೊಂದೂ ಬಯಸದ ಅವರು ಕೇವಲ ದುಃಖಿತರ ದುಃಖ ನಿವಾರಣೆ ಮಾಡುವ ಶಕ್ತಿಯನ್ನಷ್ಟೇ ಪ್ರಾರ್ಥಿಸಿದ್ದರು. ಸರ್ವರು ಸೌಹಾರ್ದಯುತವಾಗಿ, ಪ್ರೀತಿಯಿಂದ, ಏಕತೆಯಿಂದ ಬಾಳುವಂತೆ ಸಂದೇಶ ನೀಡಿದ್ದರು. ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಈ ನಾಡಿಗೆ ಉತ್ತಮ ಕೊಡುಗೆ ನೀಡಬೇಕೆಂದು ಹೇಳಿದರು. ಏನಪ್ಪಾ ಅಂದರೆ, ನನಗೆ ಸ್ವರ್ಗ ಬೇಡ, ನನಗೆ ರಾಜ್ಯ ಬೇಡ, ಮತ್ಯಾವುದು ಬೇಡ, ದುಃಖಿತರ ದುಃಖವನ್ನು ನಿವಾರಣೆ ಮಾಡುವಷ್ಟೇ ನನಗೆ ಬೇಕು ಅನ್ನುವಂತಹ ಪ್ರಾರ್ಥನೆ ಇದೆಯಲ್ಲ, ಅದನ್ನು ನಮ್ಮ ಪರಮ ಪೂಜ್ಯರು ಇಡೀ ಬದುಕಿನ ತುಂಬ ಅದನ್ನು ಆಚರಿಸಿಕೊಂಡು ಬಂದಂತಹ ಅವರು